ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ಚಿಕ್ಕಮಗಳೂರ್ದು ಎಲ್ಲಾ ಬ್ಲಾಗ್ಗಳು ಮುಗಿದಿ. ಇವತ್ತಿನ ಇನ್ನೊಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಇವತ್ತು ಸ್ವಲ್ಪ ಸೀರೀಸ್ ಆಗಿ ಇವೆಂಟ್ಗಳಿದೆ ನಮ್ಮ ಮನೇಲಿ. ಏನೇನಿದೆ ಅಂತ ಬಿಟ್ಟೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದು ರಕ್ಷಾ ಬಂಧನ ಇದೆ, ಎರಡನೇದು ನಮ್ ಬೃಂದಂದು ಬರ್ತ್ಡೇ ಇದೆ. ಅದಕ್ಕೆ ನಾವೆಲ್ಲ ಫುಲ್ ರೆಡಿ ಆಗಿ ತಯಾರಾಗಿ ಕುತ್ಕೊಂಡಿದೀವಿ. ನೋಡಿ, ನಮ್ಮ ಚಿಕ್ಕಮಗಳೂರು ಟೀಮ್ ಬಾಯ್ಸ್ ಕೂಡ ಇನ್ನು ಇಲ್ಲೇ ಅವ್ರೆ. ರೆಡಿ ಆಗ್ಬೇಕಿಲ್ಲ. ಏನಾಯ್ತು ಅಂದ್ರೆ ಸ್ನೇಹಿತರೆ, ಆಕ್ಚುಲ್ ಆಗಿ ನಮ್ಮ ಪಾಪು ಅಂದ್ರೆ ನಿಧಿ ಬಂದ್ಬಿಟ್ಟು ನಮ್ಮ ಮನೆದು ಹೊಸ್ಲ ದಾಂಟಿದಾಳೆ ಇವತ್ತು. ಅಂದ್ರೆ ನಮ್ ಕಡೆ ಒಂದ್ ಪದ್ಧತಿ ಇದೆ. ಏನಂತಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರುನಾ ಯಾವ್ದೇ ಮಕ್ಳು ಇರ್ಲಿ ಸ್ನೇಹಿತರೆ, ಮಕ್ಳು ಅಂಬೆಗಾಲ್ ಇಡ್ತಾ ಹೊರಗಡೆ ತಾವೇ ಹೊಸ್ಲನ್ನ ಫಸ್ಟ್ ಟೈಮ್ ದಾಟ್ಬಿಡ್ತಾರಲ್ಲ, ಅವಾಗ ನಮ್ಮ ಹತ್ರ ಒಂದು ಕಾಯಿ ಹೊಡೆಯೋದು ಒಂದು ಪದ್ಧತಿ ಇದೆ. ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡಿ ಅದೆಲ್ಲ ಮಾಡ್ತಾರೆ. ಅದ್ರ ಜೊತೆ ಇನ್ನೊಂದು ಏನ್ ಬೆನಿಫಿಟ್ ಅಂತಂದ್ರೆ, ಇವತ್ತು ಅವ್ರ ಮಾವ ಇಲ್ಲೇ ಇದ್ದಾನೆ, ಚೇತನ್ ಇಲ್ಲೇ ಇದ್ದಾನೆ. ಅವ್ನ್ ಮಾಡಿದ್ರೆ ಇನ್ನೂ ಒಳ್ಳೇದಂತ ನಮ್ಮ ಅಮ್ಮ ಹೇಳಿದ್ರು. ಅದಕ್ಕೆ ನಿಧಿ ಆಲ್ರೆಡಿ ಬೆಳಗ್ಗೆ ದಾಟ್ಬಿಟ್ಟಿದ್ದಾಳೆ. ಅವ್ಳು ಹೇಗ್ ದಾಟದ್ಲ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಒಂದ್ಸಲ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಬೆಳಗ್ಗೆ ನಿಧಿ ಹೆಂಗೆ ಆಚೆ ಕಡೆ ಬಂದ ಅಂತ ಹೇಳಿ ಮತ್ತೊಂದ್ಸಲ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೀನನ್ನ, ನಿಮ್ಮೆಲ್ರಿಗೂ ತೋರಿಸ್ಬೇಕಂತ. ಅಲ್ಲ, ಅದು ಏನಕ್ಕೆ ಆಕ್ಚುಲಿ ಪದ್ಧತಿ ಇರೋದು? ಮನೆಗೆಲ್ಲ ಚಲೋ ಆಗುತ್ತೆ ಅಂತ ಅರ್ಥ. ಇನ್ನೊಂದು 40 kg ಬಂಗಾರ ಬರುತ್ತೆ ಮನೇಲಿ. ಸರಿ, ಓಕೆ, ಆಕ್ಷನ್. ನೋಡಿ ಸ್ನೇಹಿತರೆ, ಈ ತರ ದಾಂಟದಲ್ವಾ, ಇದೇ ತರ ಬೆಳಗ್ಗೆ ದಾಂಟ. ಬೆಳಗ್ಗೆ ಏನಾಯ್ತು ಅಂತಂದ್ರೆ, ಯಾರು ನೋಡ್ಲೇ ಇಲ್ಲ ನೀವು. ಒಂದೇ ತರ ನಮ್ಮ ಅಮ್ಮ ಕಿಚ್ಚಕ್ ಸ್ಟಾರ್ಟ್ ಆಗ್ಬಿಟ್ರು ಸ್ನೇಹಿತರೆ. ಬನ್ರಿ ರಾಕೇಶ್ 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 ಅಂತ ಕಿರ್ಚಿದ್ದಾರೆ. ನಾನ್ ಟೆನ್ಷನ್ ಬಂದ್ಬಿಟ್ಟು ಏನಾಯ್ತಪ್ಪ ನಮ್ಮ ಅಮ್ಮ ಹಿಂಗ್ ಕೂಕೊಂತ ಇದಾರೆ ಅಂತ ಬಂದ್ಬಿಟ್ಟು ನೋಡಿದ್ರೆ ಹೊಸ್ಲ ದಾಂಟದ್ಲು ಅಂತ ಹೇಳ್ತಿದ್ದಾರೆ. ನಮ್ ಕಡೆ ಒಂದು ರಿಚುವಲ್ ಇದೆ ಸ್ನೇಹಿತರೆ, ಸ್ಮಾಲ್ ರಿಚುವಲ್ ಆಕ್ಚುಲಿ, ಏನಂತ ದೊಡ್ಡದಲ್ಲ. ಅದನ್ನ ಇವಾಗ ಅವ್ರ ಮಾವ ಮಾಡ್ಬೇಕಾ? ಮಾಡಪ್ಪ ಮಾವ. ಓ, ಎಲ್ಲೋದ್ರು ಬರ ನಮ್ಗೆ ಟೋಪಿ ಹಾಕ್ತಾರೆ ಇವರು. ತಗೊಳಪ್ಪ ಅಳಿಯ ದಕ್ಷಿಣ, ಮಜಾ ಮಾಡ್ಕೊ, ಎಂಜಾಯ್ ಎಂಜಾಯ್ ಎಂಜಾಯ್. ಓಹೋ, ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನೋಡ್ತಾನೆ ಇವನು. ಏನ್ 500 ರೂಪಾಯಿ ಅವಳು ತಗೊಂಡ್ಲ? ಮಾಮನ್ ದುಡ್ಡೆಲ್ಲ ಅವಳಿಗೆ ಇವಾಗ. ಇನ್ನು ನೀನ್ ದುಡ್ಡು ಸ್ಟಾರ್ಟ್ ಮಾಡ, ಅವಾಗ ಐತೆ ಮಜಾ ನಿಂದ. ಇನ್ನು ಆಯ್ತು, ಒಳಗಡೆ ಕರ್ಕೊಂಡೋಗಿ ಇವಾಗ. ಸ್ನೇಹಿತರೆ, ಒಳಗಡೆ ಅಂತ ಬಂದಾಯ್ತು ನೋಡ್ರಿ ನೀವೆಲ್ಲ. ಅದೊಂದು ಸ್ಮಾಲ್ ರೀಚಲ್ಲಿ ನಿಮ್ಗೆ ಹೇಳ್ದಂಗೆ ಅದು ಮಾಡಾಯ್ತು. ಇವಾಗ ನೋಡಿ ಸ್ನೇಹಿತರೆ, ಬೃಂದನ್ ಬರ್ತಡೇ ಇದಲ್ಲ ಇವತ್ತು. ಅದಕ್ಕೆ ಬೃಂದನ್ ಸಲುವಾಗಿ ಅಂತ ಸ್ವಲ್ಪ ಗಿಫ್ಟ್ ನ ಪರ್ಚೇಸ್ ಮಾಡಿದೀವಿ. ಮೈನ್ ಏನು ಅಂತಂದ್ರೆ, ಬೃಂದ ಇವಾಗ ಟಾಯ್ಸ್ ಎಲ್ಲ ಆಟ ಆಡ್ತಾ ಇಲ್ಲ. ಅಂದ್ರೆ ನಾವು ಟಾಯ್ಸ್ ಕೊಡಿಸ್ತೀವಿ ಅಂದ್ರೆ ಅವ್ಳು ಬೇಡ ಅಂತಲ್ಲ ಅಲ್ವಾ. ಅವಳು ಟಾಯ್ಸ್ ಸಿಕ್ತಿಲ್ಲ. 10 years ಗೆ ಟಾಯ್ಸ್ ಕೊಡಿ ಅಂದ್ರೆ ಇಲ್ಲ ಮೇಡಮ್, ಲಾಸ್ಟ್ 8 years ಟಾಯ್ಸ್ ಇಲ್ಲ ಬೋರ್ಡ್ ಗೇಮ್. ಅವ್ರು ಏನಂತಂದ್ರೆ, ಆ ಸಿಗೋ ಟಾಯ್ಸ್ ಬೋರ್ಡ್ ಗೇಮ್ಸ್ ಅಂತೆಲ್ಲ ಸಿಗ್ತವೆ, ಅವ್ರು ಬೇಡ ಅಂತ. ಆಮೇಲೆ ಅವಳಿಗೆ ಆಲ್ರೆಡಿ ನಾನು ಒಂದು ಏರ್ ಹಾಕಿ ಒಂದು ಕೊಡ್ಸಿದ್ದೀನಿ, ಸೈಕಲ್ ಕೊಡ್ಸಿದ್ದೀನಿ, ಅದೇನೋ ಅದ್ರ ಟಾಯ್ಸ್ ಎಲ್ಲ ಕೊಡ್ಸಿದ್ದೀನಿ. ಸೊ ಟಾಯ್ಸ್ ಬೇಡ, ಟಾಯ್ಸ್ ಬೇಡ ಅಂತ ಇದ್ಲು. ಇದೊಂದು ಬ್ಯಾಗ್ ನೋಡ್ತಾ ಇದ್ಲು ಸ್ನೇಹಿತರು, ಅದಕ್ಕೆ ಇದೊಂದು ಬ್ಯಾಗ್ ತಗೊಂಡಿದ್ದೀವಿ. ಅವಳೇ ಸೆಲೆಕ್ಟ್ ಮಾಡಿದ್ಲು, ಲ್ಯಾವೆಂಡರ್ ಕಲರ್ ಬ್ಯಾಗ್ ಬೇಕು ಅಂತ ಅಂದ್ಬಿಟ್ಟು. ಇನ್ನೊಂದು ಬೋರ್ಡ್ ಬರುತ್ತೆ, ಒಂದು ದೊಡ್ಡದೊಂದು ಬೋರ್ಡ್, ಅದ್ಮೇಲೆ ಇನ್ನೊಂದು ಸ್ಟಿಕ್ ಮಾಡ್ಕೊಬೋದು ಹುಡುಗರು. ಅದೊಂದು ತರೋಣ ಅಂತ ಇವಾಗ ಹೋಗ್ತಾ ಇದೀವಿ ನಾನು ಮಳೆ ಇದ್ರು. ಇದು ಪೂಜಾ ಒಂದು ಆರ್ಡರ್ ಮಾಡಿದಾಳೆ, ಮೇಕಪ್ ಸೆಟ್ ಆತರ ಏನೋ ಇದೆ. ಅವಳು ಏನೇನ್ ಚೆನ್ನಾಗಿದೆ ಅಂತ ನಮ್ಗೆ ಹೇಳಿಟ್ಟಿದ್ದಿಲ್ಲ, ಅದನ್ನೆಲ್ಲ ನಾವು ನೆನ್ಪಿಟ್ಕೊಂಡಿದ್ವಿ. ಅದನ್ನೆಲ್ಲ ಆರ್ಡರ್ ಮಾಡಿದ್ವಿ ಇವಾಗ. ಸೊ ಇವೆಲ್ಲ ಅವಳಿಗೆ ಕೊಡೋಣ ಸ್ನೇಹಿತರೆ. ಸಾಯಂಕಾಲ ಅವಳದ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ ಬೃಂದಂದು. ಹಾಗೆ ಗಿಫ್ಟ್ ರ್ಯಾಪ್ ಎಲ್ಲ ಮಾಡ್ಸ್ಕೊಂಡ್ಬಿಟ್ಟು ಬರೋಣ ಆಚೆ ಕಡೆ ಹೋಗ್ಬಿಟ್ಟು. ಅದಾದ್ಮೇಲೆ ಮತ್ತೆ ಸಾಯಂಕಾಲ ಫುಲ್ ಲೈನ್ ಫಂಕ್ಷನ್ಗಳಿದೆ. ಆಮೇಲೆ ರಕ್ಷಾ ಬಂಧನ ಕೂಡ ಇದೆ ಸ್ನೇಹಿತರೆ. ಇವತ್ತು ಎಲ್ಲರಿಗೂ ರಾಖಿ ಕೂಡ ಕಟ್ತಾರೆ, ಅದನ್ನು ಕೂಡ ಈ ವ್ಲಾಗ್ ಅಲ್ಲಿ ನಿಮಗೆ ತೋರಿಸ್ತೀನಿ. ನೀವೆಲ್ಲ ಇನ್ ಡೀಟೇಲ್ ಆಗಿ ನೋಡ್ಬೋದು. ಸೊ ಫಸ್ಟ್ ಇವಾಗ ಹೊರಟ್ಬಿಟ್ಟು ನಾವು ಹೋಗಿ ಏನೇನ್ ತರಬೇಕು ಅದನ್ನ ತಗೊಂಡು ಬರೋಣ. ಚಾಕ್ ಬೋರ್ಡ್ ಇದೆ ಸರ್, ಅದು ಮುಂದ್ಗಡೆ ಸ್ಕೆಚ್, ಹಿಂದ್ಗಡೆ ಗ್ರೀನ್ ಬೋರ್ಡ್ ಇರುತ್ತಲ್ಲ ಅದಕ್ಕೆ.
One eternity later. ಸೊ ನೋಡಿ ಸ್ನೇಹಿತರೆ, ಇವಾಗ ನಾವು ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀವಿ. ನೀವು ಲಾಸ್ಟ್ ಶಾರ್ಟ್ಸಲ್ಲೆಲ್ಲ ನೋಡಿದ್ರಿ ಸ್ನೇಹಿತರೆ, ಆ ಬೋರ್ಡನ್ನ ತೊಗೊಂಡಿದ್ದೀವಿ. ಇಷ್ಟು ದೊಡ್ಡ ಬೋರ್ಡ್ ಇದೆ ಅಂತಂದರೆ ನಾನು ಚೇತನ ಏನು ಮಾಡಿದ್ವಿ, ಮುಂಚೆನೇ ಬಂದ್ಬಿಟ್ಟು ಆ ಬೋರ್ಡನ್ನು ತಂದು ನಮ್ಮ ಅಕ್ಕವ್ರ ಮನೆಗೆ ಬಚ್ಚಿಟ್ಬಿಟ್ಟಿದ್ದೀವಿ ಇದರಿಂದ ನೋಡ್ಲಾರ್ದಂಗೆ. ಇವಾಗ ನಾವೆಲ್ಲರೂ ಫುಲ್ ರೆಡಿ ಆಗ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಅವರಿಂದ ಇಲ್ಲೇ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಫಸ್ಟು ಬೆಳಗ್ಗೆಯಿಂದ ನಾನಂತೂ ವಿಷಯ ಮಾಡಿಲ್ಲ, ಅಲ್ಲೇ ಹೋಗ್ಬಿಟ್ಟು ಮಾಡೋ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ಹ್ಯಾಪಿ ಬರ್ತ್ಡೇ ಬೃಂದ. Happy birthday, ಹಲೋ. Happy birthday, Vinta. Happy birthday, Vinta. Thank you, Sushi. ಚಲೋ. ಹಲೋ 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 ಹಲೋ. ಹಾಯ್ ಸಿಕ್ಸಿ. ಹಲೋ. Hi Uncle, hi Ati. Hi Kavita Akka. ರೀ ಅಲ್ಲಿ ಎಲೆ ಇಟ್ಟಿದ್ದೀನಿ ರೀ. ರೀ ರೀ ಅಲ್ಲಿ ಎಲೆ ಇಟ್ಟಿದ್ದೀನಿ, ಅದ್ರೊಳಗೆ ಇಟ್ಟು ಕೊಡ್ಬೇಕು. ನೋಡ್ರಿ ಫುಲ್ಲು ದುಡ್ಡು 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 ದುಡ್ಡು. ಇದು ಸುಮ್ಮನೆ ಕ್ಯಾಮ್ರಾಗ ತೋರ್ಸಕ್ಕಷ್ಟೇ ಸ್ನೇಹಿತರೆ, ಅದು ಆಮೇಲೆ ವಾಪಸ್ ಇಸ್ಕೊಂತೀನಿ. ಬೆಂಟೆನಿಂದ ವಾಚ್ ಅಂತ ಇರುತ್ತೆ. ಸೊ ನೋಡಿ ಸ್ನೇಹಿತರೆ, ರಕ್ಷಾ ಬಂಧನ ರಾಖಿ ಕಟ್ಟೋದಂತ ಎಲ್ಲ ಕಾರ್ಯಕ್ರಮ ನೋಡಿದ್ರಿ ನೀವು. ಎಲ್ಲರದು ಕಟ್ಟಿದ್ರು, ಎಷ್ಟೊಂದು ಜನ ಫುಲ್ ವೇಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ರಾಖಿ ಕಟ್ಟೋದೆಲ್ಲ ಆಯ್ತು. ಇವಾಗ ಎಲ್ಲರೂ ಮೇಲೆ ಹೋಗಿದ್ದಾರೆ. ನಾವು ಮೇಲ್ಗಡೆ ಅರೇಂಜ್ಮೆಂಟ್ ಮಾಡಿದ್ವಿ ವೃಂದಾನ್ ಬರ್ತ್ಡೇಗೋಸ್ಕರ ಅಂತಂದ್ಬಿಟ್ಟು. ಎಲ್ಲರೂ ಹೋಗಾಯ್ತು. ವೃಂದಾಗ ನಾನು ನನ್ನ ಜೊತೆ ಇಟ್ಕೊಂಡಿದ್ದೀನಿ, ಯಾಕಂತಂದ್ರೆ ವೃಂದಾಗೆ ಸರ್ಪ್ರೈಸ್ ತೋರ್ಸೋಣ ಮೇಲ್ಗಡೆ ಹೋಗ್ಬಿಟ್ಟು ಅಂತ ಕಾಯ್ತಾ ಇದೀವಿ. ಅವಳು ಹೋದ್ಮೇಲೆ ವೃಂದಾಂಗಿ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ, ಕ್ಯಾಪ್ಚರ್ ಮಾಡೋಣ ಕ್ಯಾಮ್ರಾದಲ್ಲಿ ಅನ್ಕೊಂತ ಇದೀನಿ ನಾನು. Close your eyes. ವೃಂದ ಹೆಂಗಿದೆ? It is so nice. It is your favorite color. Did you see?
what we're gonna do is we're gonna start with the fire magic. We got a fire. We also got a piece of paper. Let's see what this is gonna turn into. And look. Yeah, look here we got a flower. Yes. Who wants this? Hey, no, just kidding. We need the same for the next show. Yes. You know what is this? Yeah, correct. It's a magic wand or a magic stick. Now what are you gonna do is, it's the most powerful wand. Please handle it carefully. Hold this. Yeah, be careful. And also take off. What? Once again. Yes, we fixed it. Hold it properly. Okay, forget about that. Yes, take this. Put it inside. Yeah, completely inside. Yeah. Can you see the cloth? Yeah, so please take the cloth out. What happened? Huh? Put it inside. No God. ಸೊ ನೋಡಿ ಸ್ನೇಹಿತರೆ, ನಾವೆಲ್ಲ ಇವಾಗ ಕೆಳಗಡೆ ಬಂದ್ವಿ ಹಾಲಿಂದ. ನಿಮಗೆಲ್ಲ ಫುಲ್ ಬರ್ತ್ಡೇ ಪಾರ್ಟಿ ತೋರಿಸಿದೆ, ಹಾಗೆ ನಾವು ರಕ್ಷಾ ಬಂಧನ್ ಕೂಡ ಮಾಡ್ಕೊಂಡಿದ್ರು ಕೂಡ ನೋಡಿದ್ರಿ. ಇದೆಲ್ಲರ ಮಧ್ಯೆ ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ನಾವು ವೃಂದಾಗ ಹೇಳ್ಬೇಕಾಗಿತ್ತು, ಆ ಮಾತನ್ನ ವೃಂದಾಗ ಇನ್ನೂ ಹೇಳೇ ಇಲ್ಲ. ಅವ್ರ ಅಪ್ಪನೇ ಹೇಳ್ತಾರೆ ಏನ್ ವಿಷಯ ಇದೆ ಅಂತ ಬಿಟ್ಟು. I got an offer here in Bangalore, so I'm moving to Bangalore, back to Bangalore. You are not going anywhere else. ಇವಾಗ ಅಪ್ಪ ಇಲ್ಲೇ ಇರುತ್ತೆ ಬೆಂಗಳೂರಲ್ಲಿ. ನಿಮ್ಗೆಲ್ಲ ಗೊತ್ತಿದೆ, ಮುಂಚೆ ಬ್ಲಾಗ್ಸ್ ಎಲ್ಲ ಹೇಳಿದ್ದೀರಾ ನಿಮ್ಗೆ. ಅವ್ರು ಭುವನೇಶ್ವರ್ ಕೆಲಸ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಇವಾಗ ಅವ್ರಿಗೆ ಬೆಂಗಳೂರಲ್ಲೇ ಪೋಸ್ಟಿಂಗ್ ಆಗಿದೆ, ಬ್ಯಾಂಗ್ಳೂರಲ್ಲಿ. ಸೊ ಎಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಮೇಲೆ ಹೇಳ್ತೀನಿ ನಿಮ್ಗೆ ಎಲ್ಲಾಗಿದೆ ಪೋಸ್ಟಿಂಗ್ ಅಂತ ಹೇಳಿ. ಅದ್ರ ಜೊತೆ ಇನ್ನೊಂದು ಸರ್ಪ್ರೈಸ್ ಇದೆ. ಆಕ್ಚುಲಿ ಸರ್ಪ್ರೈಸ್ ಅಲ್ಲ, ಏನಾಯ್ತು ಅಂದ್ರೆ ಬರ್ತ್ಡೇ ಮಾಡಿದ್ವಿ ನಾವು ಕರೆಕ್ಟ್ ಇಂದ. Yes. ಬರ್ತ್ಡೇ ಮಾಡಿದ್ವಿ, ಆದ್ರೆ ಬರ್ತ್ಡೇ ಕಾಲಿ ನಾವು ಬರ್ತ್ಡೇ ಗಿಫ್ಟ್ ಕೊಟ್ಟಿಲ್ಲ. ಅದೇ ಗೊತ್ತಾಯ್ತಲ್ಲ. ವೇರ್ ಇಸ್ ದ ಬರ್ತ್ಡೇ ಗಿಫ್ಟ್? ಫಸ್ಟ್ ವಿ ವಿಲ್ ಗೆಟ್ ಅತ್ತಾಸ್ ಗಿಫ್ಟ್. ಓಕೆ, Happy birthday. Thank you, Kushi. ಇದು ಮೊದಲನೇ ಗಿಫ್ಟ್ ನಿಂದು ಅತ್ತ ಕಡೆಯಿಂದ. ಓಪನ್ ಮಾಡು. It's not a party. ಎಷ್ಟು ಗಿಫ್ಟ್ ಕೊಡ್ತೀಯ? ಎಷ್ಟೊಂದು ಕೊಡ್ತೀಯ? ನಾನು ಅವಳಿಗೆ ಕೊಡ್ತಾ ಇದ್ದೀನಿ, ನಿಂಗಲ್ವಲ್ಲ, ಸುಮ್ಮನೆ ಇರು. What is this? Beauty. Is it makeup? Yes, yes. I don't know. It is makeup. ಸುಮ್ಮನೆ ಇರೇ ನೀನು. ಇವಳು ನೋಡಿ ಸ್ನೇಹಿತರೆ, ನನ್ನ ಮಗಳು ಎಲ್ಲ ಹಾಳು ಮಾಡ್ತಾಳೆ. ಹೇಳು ಯಾಟಕ್ಕೆ ಸರ್ಪ್ರೈಸ್ ಅಮ್ಮ, ಸರ್ಪ್ರೈಸ್ ಕೊಡ್ಬೇಕು. She doesn't even know what these are. ನಿನಗೆ ಇಷ್ಟ ಆಯ್ತಾ? ಹೌದಾ? ನಾವು ಒನ್ ಮೋರ್ ಗಿಫ್ಟ್ ಫ್ರಮ್ ಅಮ್ಮಮ್ಮ. ಅಮ್ಮಮ್ಮ ಗಿಫ್ಟ್ ರೆಡಿ. It's a bag for You should not tell her. It's okay, ma. It's okay. It's okay, don't cry, keep quiet. What bag is it? Color? So many hearts.
You like it? I love it so much. Okay, now open the bag, open the zip. Oh my god. Open the zip fast. Another gift. What is that? Marker. Marker. ಏನ್ ಮಾಡ್ತೆ ಮಾರ್ಕರ್ ತಗೊಂಡು? I'll show you. Okay, wait. ಆಲ್ರೆಡಿ ಒಳಗೆ ಗೊತ್ತಾಗ್ಬಿಟ್ಟೈತೆ. ಸೊ ಇವಾಗ ಅಲ್ಟಿಮೇಟ್ ಗಿಫ್ಟ್ ಬರ್ತೈತೆ. ತಗೊಂಡ್ಬಂತ ಗಿಫ್ಟ್ ರೆಡಿ. ನೋಡಿ ಸ್ನೇಹಿತರೆ ನಮ್ಮ ಗಿಫ್ಟ್ ಬರ್ತಾವೆ. ನೀನ್ ಆಕ್ಚುಲಿ ಈ ಬೋರ್ಡ್ ಅನ್ನ ಗೋಡೆ ಮೇಲೆ ಹ್ಯಾಂಗ್ ಮಾಡ್ಬೋದು. ಹೌದಾ ಬೃಂದಾ, ಯು ಲೈಕ್ ಇಟ್? I love it so much. ಯು ಲೈಕ್ ಆಲ್ ದ ಗಿಫ್ಟ್? I love all the gifts. Thank you. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಾಯ್ತು ಬೃಂದಾಗೆ. ಅವಳು ಫುಲ್ ಖುಷಿ ಆದ್ಲು, ಅವ್ರ ಮಕ್ಳು ಖುಷಿ ಆದ್ರೆ ನಮಗೆ ಖುಷಿ ಅಂತ ಇಟ್ಕೊಳ್ಳಿ. ಸೊ ಇದೇ ನೋಟ್ ಮೇಲೆ ನಾನು ಈ ವ್ಲಾಗ್ ನಲ್ಲಿ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ. ಸುಮ್ಮನೆ ವ್ಲಾಗ್ ನ ದೊಡ್ಡ ಮಾಡೋದು ಬೇಡ. ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಆದ್ರೆ ಯಾವಾಗಲೂ ಹೇಳ್ತಾ ಇದೀನಿ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.